ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ನಾನು ಈ ಪುಟ್ಟ ಕೆಂಪು ಖಾರ ದೋಸೆಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಉಪ್ಪು ಹುಳಿ ದೋಸೆ ಅಥವಾ ಖಾರ ದೋಸೆ ಅಂತಲೂ ಹೇಳ್ತೀವಿ, ಅಥವಾ ಪಾತ್ರೊಡೆ ಹಿಟ್ಟಿನ ದೋಸೆ ಅಂತಲೂ ಸಹ ನಾವು ಇದನ್ನು ಹೇಳ್ತೀವಿ. ಇದನ್ನು ಬೇರೆ ಬೇರೆ ಆಕಾರಗಳಲ್ಲಿ ಮಾಡಬಹುದು. ನಾನು ಈ ಸಣ್ಣ ಸಣ್ಣ ದೋಸೆಗಳನ್ನಾಗಿ ಮಾಡಿದ್ದೇನೆ, ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ. ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಕ್ಕಿನ ನೆನೆಸ್ಕೋಬೇಕು. 2 ಕಪ್ ಆಗುವಷ್ಟು ಅಕ್ಕಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದಕ್ಕೆ ದೋಸೆ ಅಕ್ಕಿ, ಊಟದ ಅಕ್ಕಿ ಯಾವುದಾದ್ರೂ ಬಳಸ್ಬೋದು. ನಾನು ಸೆಮಿ ಪಾಲಿಶ್ಡ್ ಕೆಂಪಕ್ಕಿನ ಬಳಸ್ತಾ ಇದ್ದೀನಿ. ಅದಕ್ಕೆ 1 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋದು, ಜೊತೆಗೆ ಸ್ವಲ್ಪ 1/4 ಟೀ ಚಮಚ ಆಗುವಷ್ಟು ಮೆಂತೆ. ಇವಿಷ್ಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ತೆಗೆದು ಮತ್ತೆ ಹೊಸ ನೀರು ಹಾಕ್ಕೊಂಡು 1-2 ಗಂಟೆಗಳ ಕಾಲ ಇದನ್ನು ನಾವು ನೆನೆಸಿಟ್ಕೊಳ್ಬೇಕಾಗುತ್ತೆ. 2 ಗಂಟೆ ಆದಮೇಲೆ ಇವಾಗ ಎಕ್ಸ್ಟ್ರಾ ನೀರನ್ನು ತೆಗೆದುಬಿಡೋಣ. ಸ್ವಲ್ಪ ನೀರು ಮಾತ್ರ ಇಟ್ಕೊಂಡು ನಾವೀಗ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಿಟ್ಟು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ನಾವು ಇದರಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ನಾವು ಜಾರ್ಗೆ ಹಾಕ್ಕೊಂಡು ಉಳಿದ ಪದಾರ್ಥಗಳನ್ನು ಇದಕ್ಕೆ ಹಾಕ್ತಾ ಹೋಗೋಣ. ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಹಾಗೆ ಖಾರಕ್ಕೆ ಒಣಮೆಣಸು ಹಾಕ್ಕೊಂಡಿದ್ದೀನಿ, ಗುಂಟೂರು ಬ್ಯಾಡಗಿ 2 ತೊಗೊಂಡಿದ್ದೀನಿ, ಮತ್ತು ಹುಣಸೆ ಹಣ್ಣು ಸ್ವಲ್ಪ, ಮತ್ತು ತೆಂಗಿನಕಾಯಿ ತುರಿ 1 ಕಪ್ಪು. ಇದಿಷ್ಟನ್ನು ಹಾಕಿಬಿಟ್ಟು ನಾವು ಇದನ್ನು ರುಬ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ಥರ ಇದನ್ನು ಒಂದು ಪಾತ್ರಕ್ಕೆ ನಾನಿವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟಿನ ಹದ ಇಷ್ಟಿದ್ರೆ ಸಾಕಾಗುತ್ತೆ, ಮಾಮೂಲಿ ದೋಸೆ ಹಿಟ್ಟು ಮಾಡೋಷ್ಟು. ನೆಕ್ಸ್ಟು ನಾವಿದನ್ನು 8 ಗಂಟೆಗಳ ಕಾಲ ಅಥವಾ ಓವರ್ನೈಟ್ ನಾವು ಇದನ್ನು ಫರ್ಮೆಂಟ್ ಮಾಡೋದಕ್ಕೆ ಬಿಡೋಣ. ಮಾರನೇ ದಿನ ಬೆಳಿಗ್ಗೆ ನೋಡಿ, ಹಿಟ್ಟು ಉಬ್ಬಿ ಬಂದಿರೋದಿಲ್ಲ. ಯಾಕಂತಂದರೆ ನಾವು ಉದ್ದಿನಬೇಳೆಯ ಪ್ರಮಾಣ ಎಷ್ಟು ಹಾಕಿದ್ದೀವಲ್ಲ, ತುಂಬ ಕಡಿಮೆ ಹಾಕಿದ್ದೀವಿ. ಹಾಗಾಗಿ ಅದು ಉಬ್ಬಿ ಬರೋದಿಲ್ಲ, ಆದರೆ ಹುಳಿ ಬಂದಿರುತ್ತೆ ಹಿಟ್ಟು. ಹುಣಸೆಹಣ್ಣು ಹಾಕಿದ್ದೀವಿ ನಾವು, ಜೊತೆಗೆ ಮಾಮೂಲಿ ಅದು ಫರ್ಮೆಂಟೇಷನ್ ಆಗಿಬಿಟ್ಟು ಹಿಟ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ, ಆ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಪೋರ್ಷನ್ ಮಾತ್ರ ಈ ಥರ ಒಂದು ಬೌಲ್ಗೆ ತೆಗೆದು ಹಾಕ್ಕೊಳ್ಳೋಣ. ಯಾಕಂದರೆ ಅಷ್ಟನ್ನು ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದರ ಟೇಸ್ಟ್ ಹಾಳಾಗುತ್ತೆ. ಸೊ ಈ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನೊಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ, ಈ ಥರ ಒಂಚೂರು ನೀರು ಹಾಕ್ಕೊಂಡು. ಜೊತೆಗೆ ಒಂದು ಅರ್ಧ ಟೀ ಚಮಚ ಆಗುವಷ್ಟು ರೆಗ್ಯುಲರ್ ಈನೋ ಇದೆಯಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ನೊರೆ ಬರೋ ಥರ ಇದನ್ನು 1-2 ಸೆಕೆಂಡ್ ಕಾಲ ಈ ಥರ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಹಿಟ್ಟು ತಯಾರಾಗುತ್ತೆ. ಇವಾಗ ನಾವು ಈಗಾಗಲೇ ದೋಸೆ ಕಾವಲಿನ ಬಿಸಿ ಆಗೋದಕ್ಕೆ ಇಟ್ಕೊಂಡ್ರೆ ದೋಸೆ ಮಾಡೋದಕ್ಕೆ ಸುಲಭ ಆಗುತ್ತೆ. ನೆಕ್ಸ್ಟ್ ಈಗ ನಾನು ಇದನ್ನು ಒಂದು ಕಬ್ಬಿಣದ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕಾವಲಿ ಚೆನ್ನಾಗಿ ಕಾದಿದೆ. ಈಗ ನಾವಿದನ್ನು ದೋಸೆ ಹಾಕ್ಕೊಳ್ಳೋಣ. ನಾನು ಪುಟ್ಟ ದೋಸೆಗಳನ್ನಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಅದು ನೋಡೋದಕ್ಕೂ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ಸಾಮಾನ್ಯ ತಿಂದೇ ಇದ್ದರೆ ಈ ಶೇಪ್ಗೋಸ್ಕರನಾದರೂ ತಿಂತಾರೆ ಅಂತ ಹೇಳಿಬಿಟ್ಟು ಹೀಗೆ ಮಾಡ್ತಾ ಇರೋದು. ಸೊ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಮಾಮೂಲಿ ದೋಸೆ ಮಾಡೋ ಥರ ನಾವು ಇದನ್ನು 2 ಕಡೆ ಕಾಯಿಸ್ಬಿಟ್ಟು ತಯಾರು ಮಾಡ್ಕೊಳ್ಳೋಣ. 1 ನಿಮಿಷದ ಕಾಲ ನಾನು ಈ ಥರ ಕಾಯಿಸಿದ್ದೀನಿ. ಈಗ ನೋಡಿ, ಅದು ಮೆತ್ತಗೆ ಉಬ್ಬಿ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಕಡೆ ತಿರುವು ಹಾಕ್ಕೊಂಡು ಮತ್ತೆ ಕಾಯಿಸ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಅರ್ಧ ನಿಮಿಷಗಳ ಕಾಲ ಇದನ್ನು ಕಾಯಿಸಿ ಆಗಿದೆ. ಈಗ ಸಣ್ಣ ಸಣ್ಣ ದೋಸೆಗಳು ನೋಡಿ ಚೆನ್ನಾಗಿ ಹೊಳಿತಾ ಇದ್ದಾವೆ. ದೋಸೆ ಮೆತ್ತಗೆ ಬಂದಿರುತ್ತೆ, ಈನೋ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ ಇದು ಟೇಸ್ಟ್ ಕೂಡ. ಮತ್ತು ಈ ಹಿಟ್ಟಲ್ಲಿ ನಾವು ಬೇರೆ ಬೇರೆ ಆಕಾರಗಳಲ್ಲಿ ಮಾಡ್ಕೊಳ್ಬೋದು. ಈರುಳ್ಳಿ ಹಾಕಿ ಮಾಡ್ಬೋದು, ಹಾಗೆ ಸ್ವಲ್ಪ ನೀರು ಮಾಡಿದರೆ ನಾವು ಈ ಹಿಟ್ಟನ್ನು ನೀರು ದೋಸೆ ಥರ ಮಾಡ್ಬೋದು. ಇಲ್ಲ, ಈ ಹಿಟ್ಟಿಗೆ ನಾವು ಈ ಹೀರೆಕಾಯಿ ಸ್ಲೈಸಸ್ ಅಥವಾ ನೀವು ಆಲೂಗಡ್ಡೆ, ಬದನೆಕಾಯಿ ಇದೆಲ್ಲ ಹಚ್ಕೊಂಡು ನೀವು ದೋಸೆ ಸಹ ಮಾಡ್ಕೋಬೋದು. ಒಂದು ಹಿಟ್ಟಲ್ಲಿ ಬಹಳ ವೆರೈಟಿನ ನೀವು ಇದನ್ನು ಮಾಡ್ಬೋದು. ಇದು ನಾನು ತೋರಿಸಿರೋದು ಒಂದು ವಿಧಾನ ಅಷ್ಟೇ. ಸೊ ಬೇರೆ ಬೇರೆ ಥರ ದೋಸೆಗಳನ್ನು ಈ ಹಿಟ್ಟಲ್ಲಿ ಮಾಡ್ಕೊಳ್ಬೋದು. ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.